ಎಲ್ಲಾ ಕನ್ನಡ ಮನಸ್ಸುಗಳಿಗೆ ನಮಸ್ಕರಿಸುತ್ತಾ ಕರ್ನಾಟಕ ರಕ್ಷಣಾ ವೇದಿಕೆಯ ಉದಯೋನ್ಮುಖ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಶ್ರೀಯುತ ಹುಸೇನ್ ಸಾರ್ ಅವರ ಹುಟ್ಟುಹಬ್ಬಕ್ಕೆ ನಮ್ಮೆಲ್ಲ ಕನ್ನಡ ಮನಸ್ಸುಗಳು ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಕನ್ನಡ ಕಟ್ಟುವಂತ ಒಂದು ಕೆಲಸವನ್ನ ಮಾಡೋಣ. ಎಲ್ಲಾ ಕನ್ನಡ ಮನಸ್ಸುಗಳು ಕೂಡ ಹುಟ್ಟುಹಬ್ಬಕ್ಕೆ ಆಗಮಿಸಬೇಕಾಗಿ ನಾನು ಎಲ್ಲಾ ಕನ್ನಡ ಮನಸ್ಸುಗಳಲ್ಲಿ ವಿನಂತಿ ಮಾಡ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ವಿ, ಬಹಳ ಸಂತೋಷದ ವಿಚಾರ. ಏನಪ್ಪಾ ಅಂದ್ರೆ ಬರೋ 25ನೇ ತಾರೀಕು ನಮ್ಮ ಕನ್ನಡದ ಕಣ್ಮಣಿ ಕರುನಾಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ನಮ್ಮ ಬ್ರದರ್ ಹುಸೇನ್ ರವರ ಹುಟ್ಟುಹಬ್ಬದ ಒಂದು ವಿಶೇಷ. ಅದರಿಂದ ನಾವೆಲ್ಲ ಇಲ್ಲಿ ಸೇರಿರೋದು ಬಹಳ ಸಂತೋಷ. ನಾವು ಎಂದಿನಂತೆ ಪ್ರತಿ ವರ್ಷನೂ ಸಹ ನಮ್ಮ ಹುಸೇನ್ ಅಣ್ಣವ್ರ ಹುಟ್ಟುಹಬ್ಬ ಮಾಡ್ತಾ ಇದ್ವಿ. ಈ ಬಾರಿ ಒಂದು ಸ್ವಲ್ಪ ವಿಶೇಷವಾಗಿ ಮಾಡ್ಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ. ವಿಶೇಷ ಏನಪ್ಪಾ ಅಂದ್ರೆ ಎಂದಿನಂತೆ ನಾವು ಸಾಂಪ್ರದಾಯಿಕವಾಗಿ ಕುಡುಮಲೆಯಲ್ಲಿ ಒಂದು 10-10ವರೆಗೆ ಮಹಾಮಂಗಳಾರತಿ ಮಾಡಿಕೊಂಡು ಅಲ್ಲಿ ಗಣಪತಿಯ ಆಶೀರ್ವಾದ ಮಾಡಿಕೊಂಡು ಅಲ್ಲಿಂದ ಮತ್ತೆ ಶಾಲಾ ಒಂದು 2 ಶಾಲೆಗೆ ಒಂದು ಭೇಟಿ ಕೊಟ್ಟು ಮಕ್ಕಳಿಗೆ ಒಂದು ಸಿಹಿ ತಿನಿಸು ನೀಡೋ ಮುಖಾಂತರ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂತ ಇದೀವಿ. ಹುಸೇನ್ ಅಣ್ಣವರ ಆಕ್ಚುಲಿ ನಾವು ಈ ತರ ನೋಡಕ್ಕೆ ನಮ್ಗೆ ಮನಸ್ಸು ಒಪ್ಪಲ್ಲ. ಇನ್ನೂ ಒಂದು ಒಳ್ಳೆ ಸ್ಥಾನದಲ್ಲಿ ನೋಡ್ಬೇಕು ಅಂತೇಳಿ ನಮ್ಮೆಲ್ಲರ ಒಂದು ಆಶಯ. ಇಷ್ಟು ಹೇಳಕ್ಕೆ ನನಗೆ ಒಂದು ಅವಕಾಶ ಕೊಟ್ಟಂತ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆಯ ಹಿರಿಯರು ಹಾಗೂ ಕಾರ್ಯದರ್ಶಿಗಳು ಹಾಗೂ ಸದಸ್ಯರಿಗೆ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಇಲ್ಲಿ ಸೇರಿರುವ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಅಧ್ಯಕ್ಷರಾದ ಹುಸೇನ್ ಸಾರ್ ಅವ್ರದ್ದು 25/6/2026ನೇ ಸಾಲಿನಲ್ಲಿ ಗುರುವಾರ ಹುಟ್ಟುಹಬ್ಬ ಆಚರಣೆ ಮಾಡ್ಬೇಕು ಅಂತ ಎಲ್ಲ ನಮ್ಮ ಸಂಘದ ಕಾರ್ಯದರ್ಶಿಗಳು ಹಾಗೂ ಸದಸ್ಯರುಗಳು ಎಲ್ಲ ನಿರ್ಧಾರ ತಗೊಂಡಿದ್ದೀವಿ. ಹಾಗೆಯೇ ಗುರುವಾರ ದಿನದಂದು ಕುರುಡುಮಲೆ ಗಣಪತಿ ಆಶೀರ್ವಾದ ಪಡೆದು 10ವರೆಗೆ ಮತ್ತೆ ಹೈದರಾಳಿ ದರ್ಗಾ ಬಾಬಾ ಆಶೀರ್ವಾದ ಪಡೆದು ಮತ್ತೆ ಸೌಂದರ್ಯ ಸರ್ಕಲ್ ನಲ್ಲಿ ಬಂದು ಅನ್ನದಾನ ಮಾಡಿ ಮತ್ತೆ 2 ಸ್ಕೂಲ್ ನಲ್ಲಿ ಬುಕ್ಕು ಪುಸ್ತಕ ಎಲ್ಲ ವಿತರಣೆ ಮಾಡಿ. ಹಾಗೆಯೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಕನ್ನಡ ಪರ ಸಂಘಟನೆಗೆ ಎಲ್ಲರೂ ಬೆಂಬಲ ಕೊಡಬೇಕು, ಕನ್ನಡವನ್ನು ಉಳಿಸಬೇಕು, ಸರ್ಕಾರ ಶಾಲೆಗಳನ್ನು ಉಳಿಸಬೇಕು. ಹಾಗೆಯೇ ನಮ್ಮ ಶಿಕ್ಷಕರು ಬಂದಿದ್ದಾರೆ, ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ನಮ್ಮ ಹುಸೇನ್ ಸರ್ ಅವ್ರಿಗೆ ಅಡ್ವಾನ್ಸ್ ಆಗಿ ಮುನ್ಸೂಚನೆಯಾಗಿ ಹುಟ್ಟುಹಬ್ಬ ಆರ್ಥಿಕ ಶುಭಾಶಯಗಳು, ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಟ್ಟು ಸದಾ ನಿಮ್ಮೊಂದಿಗೆ ಇರಲಿ ಅಂತ ಹುಸೇನ್ ಸರ್ ಅವ್ರಿಗೆ ಹುಟ್ಟುಹಬ್ಬ ಇದು ಮಾಡ್ತಾ ಇದ್ದೀನಿ. ಹಾಗೆಯೇ ಜಾತಿ ಭೇದ ಭಾವ ಎಲ್ಲ ಬಿಟ್ಟು ನಮ್ಮ ಸಂಘಟನೆಯನ್ನು ಕಟ್ಟಿದ್ದಾರೆ. 6-7 ವರ್ಷದ ಹಿಂದೆಯಿಂದ ಕಟ್ಕೊಂಡು ಯಾವುದೇ ಸಂಘಟನೆ ಇಲ್ಲಿ ಮುನ್ಸೂಚನೆಯಾಗಿ ಬರ್ತಾ ಇಲ್ಲ. ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲದರಲ್ಲೂ ಸ್ಪಂದಿಸ್ತಾ ಇದೆ. ಹಾಗೆ ಮುಂದಿನ ದಿನಗಳಲ್ಲೂ ಇದೇ ತರ ಜನರಿಗೆ, ಸಾಮಾನ್ಯ ಜನರಿಗೆ ಒಳ್ಳೇದ್ ಮಾಡ್ಲೇಬೇಕು ಅಂತ ಹುಸೇನ್ ಸರ್ ಅವರಿಗೆ ಧನ್ಯವಾದ ಬಯಸ್ತಾ ಇದ್ದೇನೆ. ವಿಘ್ನೇಶ್ವರಿಗೆ ಎಲ್ಲರಿಗೂ ನಮಸ್ಕಾರ. ನಾವು 7 ವರ್ಷದಿಂದ ಇದೇ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇದ್ದೀವಿ. ನಮ್ಮ ಹುಸೇನ್ ಅಣ್ಣವರು ನಮ್ಗಿಂತ 10 ವರ್ಷ ಚಿಕ್ಕವರಾದರೂ ಕೂಡ ಇದನ್ನ ಬೆಳೆಸ್ತಾ ಬಂದಿದ್ದಾರೆ. ಹೀಗೆ ಮುಂದೆ ದಿನಗಳಲ್ಲಿ ಇನ್ನ ಚೆನ್ನಾಗಿ ಬೆಳೆಸ್ಬೇಕು ಅಂತ ನಮ್ಮ ಹುಸೇನ್ ಅಣ್ಣವ್ರಿಗೆ ದೇವರ ಆಶೀರ್ವಾದ ಇರ್ಲಿ ಅಂತ ಸದಾ ಬಯಸ್ತೇವೆ. ಮೊದಲನೇದಾಗಿ ನಮ್ಮ ತಾಲೂಕು ಅಧ್ಯಕ್ಷರು ಹುಸೇನ್ ಅಣ್ಣನವರಿಗೆ 2 ದಿನ ಮುಂಚಿತವಾಗಿ ಇರ್ತಕ್ಕಂತಹ ಎಲ್ಲ ಕನ್ನಡ ಮನಸ್ಸುಗಳ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ನಾವು ಏನು ಇಲ್ಲಿ ಸೇರಿದೀವಿ, ಹುಸೇನ್ ಅಭಿಮಾನ ಬಳಗ. ಯಾಕಂದ್ರೆ ಈ ಜೂನ್ ತಿಂಗಳಲ್ಲಿ ಎಲ್ಲರೂ ನೋಡಿರ್ತೀರಾ, ಹಲವಾರು ನಾಯಕರ ಹುಟ್ಟುಹಬ್ಬ ಇದೆ.
ಆ ನಾಯಕರ ಪಟ್ಟಿಯಲ್ಲಿ ನಮ್ಮ ಹುಸೇನಣ್ಣ ಅವರವರು ಕೂಡ ಒಂದು ಹೆಸರು. ಯಾಕಂದ್ರೆ ಈ ತಿಂಗಳಲ್ಲಿ ಆಗ್ತಾ ಇರೋದು ಹಲವಾರು ಒಂದು ರಾಜಕಾರಣಿಗಳು ಒಬ್ರಿಗಿಂತ ಒಬ್ರು ನಾವೇನ್ ಕಮ್ಮಿ ಇಲ್ಲ ಅಂತ ಆಚರಣೆ ಮಾಡ್ಕೊಂತ ಇದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಕರ್ನಾಟಕ ರಕ್ಷಣೆ ವೇದಿಕೆಯವರು ನಮ್ಮ ಅಧ್ಯಕ್ಷರು ಯಾವ್ದಕ್ಕೂ ಕಮ್ಮಿ ಇಲ್ಲ. ಒಂದು ಆಸ್ಪತ್ರೆ ವಿಚಾರ ಇರ್ಲಿ, ಎಲ್ಲಿ ಅನ್ಯಾಯ ಇರ್ತದೋ ಅಲ್ಲಿ ಫಸ್ಟ್ ಧ್ವನಿ ಎತ್ತದೋ ನಮ್ಮ ಹುಸೇನವ್ರವರು ಮಾತ್ರ. ಯಾರಿಗೂ ಲೆಕ್ಕ ಮಾಡಲ್ಲ, ಅಯ್ಯೋ ಇವರು ಶಾಸಕರು, ಇವರು ಮೆಂಬರು, ಇವರು ಗ್ರಾಮ ಪಂಚಾಯತ್ ಸದಸ್ಯರು, ಇವರು ನಗರಸಭೆ ಸದಸ್ಯರು, ಯಾರಿಗೂ ಲೆಕ್ಕ ಮಾಡದೆ ಏಕೈಕ ವ್ಯಕ್ತಿ ಅಂದ್ರೆ ಅವ್ರ ಹುಸೇನ್ ಅವರು ಮಾತ್ರ ಈ ತಾಲೂಕಲ್ಲಿ. ಯಾರಿಗೂ ಜಾತಿ ಭೇದ ಭಾವ ನೋಡಲ್ಲ. ಅವ್ರ ದುಡ್ಡವ್ರು ಇವರು, ಅವ್ರ ಹತ್ರ ದುಡ್ಡಿದೆ, ಅವ್ರ ಹತ್ರ ರಾಜಕಾರಣ ಇದೆ, ಅವ್ರ ಡಾನು, ಅವ್ರಿಗೆ ಇವ್ರು ನೋಡಲ್ಲ. ನೀತಿ ನಿಜಾಯಿತಿ ಹೋಗೋರು ಒಬ್ರೆ ಅವರು ನಮ್ಮ ಹುಸೇನವ್ರು ಮಾತ್ರ. ಹಾಗಾಗಿ ಇವತ್ತಿನ ನಾವು ಎಲ್ಲ ಅಭಿಮಾನ ಬಳಗವ್ರು ಸೇರಿ ಅವ್ರು ಹುಟ್ಟುಹಬ್ಬ ನಾವು ಯಾಕೆ ಅದ್ದೂರಿ ಯಾಕೆ ಮಾಡಬಾರ್ದು? ಅರ್ಧ ರಾತ್ರಿ ಫೋನ್ ಮಾಡೋ, ಆಸ್ಪತ್ರೆಯಲ್ಲಿ ತೊಂದರೆ ಇದೆ ಬರ್ತಾರೆ. ಇಲ್ಲೇ ಅಲ್ಲ, SNR ಆಸ್ಪತ್ರೆಯಲ್ಲಿ ಇದ್ರೆ ಅಂದ್ರು ಕೂಡ ಬರ್ತಾರೆ. ಹಲವಾರು ಕಡೆ ನಮ್ಗೆ ಒಂದ್ ಧೈರ್ಯ. ಎಲ್ಲನೂ ಆಗ್ಲಿ, ಮೊನ್ನೆ ಒಂದು ನಮ್ಮ ನೆಂಗ್ಲಿ ಹಾಸ್ಪಿಟಲ್ ಒಂದು ಘಟನೆ ನಡೆದು, ಅಧ್ಯಕ್ಷರೇ ಹಿಂಗೆ ನಮ್ಗೆ ತೊಂದರೆ ಇದೆ, ನೀವು ಮುಂದೆ ನುಗ್ಗು, ನಾನು ಇದೀನಿ. ನಮ್ಮ ಇದೇ ರೀತಿಯಾಗಿ ನಮ್ಮ ತಾಲೂಕು ಅಧ್ಯಕ್ಷರು ಇದ್ದಾರೆ, ಜಿಲ್ಲಾ ಅಧ್ಯಕ್ಷರು ಇದ್ದಾರೆ, ರಾಜ್ಯ ಅಧ್ಯಕ್ಷರು ಇದ್ದಾರೆ. ನಮ್ಮ ಸಂಘಟನೆಯಲ್ಲಿ 70 ಲಕ್ಷಕ್ಕೂ ಹೆಚ್ಚು ನಮ್ಮ ಸಂಘಟನೆಯಲ್ಲಿ ನಾವು ಪದಾಧಿಕಾರಿಗಳು ಇದೀವಿ. ಅದೇ ರೀತಿಯಾಗಿ ನಾವು ಇಲ್ಲಿ ಇರ್ತಕ್ಕಂತ ಎಲ್ಲಾ ಪದಾಧಿಕಾರಿಗಳಿಗೆ ಒಂದು ಪದಾಧಿಕಾರಿ ಒಂದು 20 ಜನ ಸೈನ್ಯ ಇದ್ದಂಗೆ. ಏನು ನಾವು ರಕ್ಷಣಾ ವೇದಿಕೆ ಅಂದ್ರೆ ಬರೀ ಹೆಸರಿಗೆ ಮಾತ್ರ ಅಲ್ಲ, ನಮ್ಮ ಗಡಿ ಭಾಗದಲ್ಲಿ ಹೇಗೆ ನಮ್ಮ ಸೈನಿಕರ ರಕ್ಷಣೆ ಮಾಡ್ತಾರೆ, ನಮ್ಮ ರಕ್ಷಣಾ ವೇದಿಕೆ ಅವರು ನಾವು ಸಹ ನಮ್ಮ ಕನ್ನಡಕ್ಕೆ, ನಮ್ಮ ಭಾಷೆಗೆ, ನೆಲ ಜಲಕ್ಕೆ ಏನನ ಧಕ್ಕೆ ಆದಾಗ ಮೊದಲನೇ ಹೆಜ್ಜೆ, ಮೊದಲನೇ ಭಾಷೆ ನಾವು ಎತ್ತೋದು ನಾವು ಕರ್ನಾಟಕ ರಕ್ಷಣಾ ವೇದಿಕೆ. ನಾಳೆದ್ದು ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಹುಸೇನಣ್ಣನವರ ಹುಟ್ಟುಹಬ್ಬ ಇದೆ. ಎಲ್ಲರೂ ಸಹ ಈ ಹುಟ್ಟುಹಬ್ಬಕ್ಕೆ ಆಗಮಿಸಿ ಅದ್ದೂರಿಯಾಗಿ ಆಚರಿಸಬೇಕಾಗಿ ಈ ಮಾಧ್ಯಮ ಮುಖಾಂತರ ಎಲ್ರಿಗೂ ನಾನು ಕರಿತಾ ಇದ್ದೀನಿ. ಈ ಇಲ್ಲಿ ಸೇರಿರ್ತಕ್ಕ ಎಲ್ಲ ನಮ್ಮ ಹುಸೇನ್ ಅಭಿಮಾನ ಬಳಗವು ಮತ್ತು ಮಾಧ್ಯಮ ಮಿತ್ರರು ವಂದಿಸುತ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಬಂಧುಗಳೇ, ಹುಸೇನ್ ರವರ ಜನ್ಮದಿನವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಇವತ್ತು ಸೇರಿ ಅವರದ ಜನ್ಮದಿನವನ್ನು 25ನೇ ತಾರೀಕು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದರಿಂದ ತಾವೆಲ್ಲ ಸಹಕರಿಸಿ ಈ ಕಾರ್ಯಕ್ರಮ ಜಯಪ್ರದೇಶ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಇದೇ ತಿಂಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಟಿ.ಎ. ನಾರಾಯಣಗೌಡರ ಜನ್ಮದಿನವನ್ನು ಇದೇ ತಿಂಗಳಲ್ಲಿ ನಡೆಯಿತು. ಅನೇಕ ನಮ್ಮ MLA ಸಾಹೇಬ್ರು ಇರ್ಬೋದು, ಪುತ್ತೂರು ಮಂಜು ಇರ್ಬೋದು, ಪ್ರಕಾಶ್ ಅಣ್ಣ ಇರ್ಬೋದು, ಇಂತ ಇದೇ ತಿಂಗಳಲ್ಲಿ ಬಂದಿರೋದು ನಮಗೂ ಒಂದು ಬಹಳ ಸಂತೋಷ. ಅವರೆಲ್ಲ ಅದ್ದೂರಿಯಾಗಿ ಮಾಡಿದ್ರು, ನಾವು ಯಾಕೆ ಅದ್ದೂರಿಯಾಗಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿದ್ದೀವಿ. ಜೊತೆಗೇನು ಅಂತ ಹೇಳಿದ್ರೆ, ಹುಸೇನ್ ಅವರು ಅಧ್ಯಕ್ಷ ತಗೊಂಡ್ಮೇಲೆ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳು ಜಿಲ್ಲಾದ್ಯಂತ ಮಾಡದೇ ಇರುವಂತ ಕೆಲಸಗಳು ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ. ರಾಜಕಾರಣಿಗಳಾಗ್ಲಿ, ಇನ್ನು ಬೇರೆ ಯಾರ ಅಧಿಕಾರದಲ್ಲಿರೋರು ಕೂಡ ಮಾಡಕ್ ಆಗ್ತಾ ಇರ್ಲಿಲ್ಲ ಅಂತ ಕಾರ್ಯಕ್ರಮಗಳು ಮಾಡಿ ಅವ್ರಿಗೆ ಯಾವುದೇ ಜನಗಳಿಗೆ ಸ್ಪಂದಿಸಿ ಅವ್ರಿಗೆ ಏನೇ ಕಾರ್ಯಕ್ರಮಗಳು ಮಾಡ್ಬೇಕು ಅಂದ್ರೆ ಮಾಡ್ಕೊಡ್ತಾ ಇದ್ದಾರೆ. ಒಂದು ತೆಲುಗಲ್ಲಿ ಗಾದೆ ನಿತ್ಯ ಕಲ್ಯಾಣ ಪಚ್ಚತೋರಣಂ ಅಂತ ದಿನ ಯಾವ್ದೋ ಒಂದು ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ. ಆ ತರ ಕಾರ್ಯಗತ ಮಾಡಿ ಈ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ರಾಜಕಾರಣಿಗಳಿಗಿಂತ ಹೆಚ್ಚಿಗೆ ಹುಸೇನ್ ಅವರು ಮಾಡ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ನಾವು ಭಾಗವಹಿಸಕ್ಕೆ ನಮಗೂ ಬಹಳ ಉತ್ಸಾಹ ಇರ್ತದೆ. ಆ ದೃಷ್ಟಿಯಿಂದ ಎಲ್ಲಾನು ಭಾಗವಹಿಸಿ ಈ ಕಾರ್ಯಕ್ರಮನ ಜಯಪ್ರದ ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಹುಸೇನ್ ಅಣ್ಣನವರಿಗೆ ಮುಂಚಿತವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಇವತ್ತು ಹುಟ್ಟುಹಬ್ಬ ಆಚರಣೆ ಪೂರ್ವಭಾವಿ ಸಭೆಗೆ ಅಭಿಮಾನಿಗಳು, ಪದಾಧಿಕಾರಿಗಳು ಹಾಗೂ ಎಲ್ಲರೂ ಆಗಮಿಸಿದ್ದೀರಾ. ಎಲ್ಲರೂ ಕೂಡ ಸ್ವಾಗತನ ಬಯಸುತ್ತಾ ನಾವು ಪ್ರತಿ ವರ್ಷವೂ ಸಹ ನಮ್ಮ ಅಧ್ಯಕ್ಷರ ಹುಟ್ಟುಹಬ್ಬವನ್ನು ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡುತ್ತಾ ಬರ್ತಾ ಇದ್ದೀವಿ. ಈ ವರ್ಷವೂ ಸಹ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಎಂದು ಬೆಳಗ್ಗೆ 10 ಗಂಟೆಗೆ ಕುಡುಮಲೆ ದೇವಸ್ಥಾನ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮತ್ತೆ ತದನಂತರ ದರ್ಗಾ ಹೈದರ್ ಅಲಿ ಬಾಬಾ ಭೇಟಿ ನೀಡಿ ಅಲ್ಲಿ ಆಶೀರ್ವಾದವನ್ನು ಪಡೆದು ತದನಂತರ ಮತ್ತೆ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಮತ್ತೆ ನಮ್ಮ ಸರ್ಕಾರಿ ಶಾಲೆಗಳು ಉರ್ದು ಶಾಲೆ, ಕನ್ನಡ ಶಾಲೆಗಳಿಗೆ ಮತ್ತು ಪುಸ್ತಕ, ಪೆನ್ನು ಮತ್ತೆ ಪ್ಲೇಟು, ಗ್ಲಾಸ್ಗಳು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಮತ್ತೆ ಸಂಜೆ 7 ಗಂಟೆಗೆ ನಮ್ಮ ಅಧ್ಯಕ್ಷರ ಮನೆ ಹತ್ರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು, ಪದಾಧಿಕಾರಿಗಳು, ಕಾರ್ಯಕರ್ತರು ಸಹ ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ನಿಮ್ಮಲ್ಲಿ ವಿನಂತಿ ಮಾಡುತ್ತೇನೆ. ನಮ್ಮ ಅಧ್ಯಕ್ಷರ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಇದೆ.
ನಮ್ಮ ಅಧ್ಯಕ್ಷರು ನಮ್ಮಂತ ಯುವಕರಿಗೆ ತುಂಬಾ ಒಂದು ಮೊದಲ ಆದ್ಯತೆಯನ್ನು ನಮ್ಮಂತ ಯುವಕರಿಗೆ ಕೊಡ್ತಾರೆ. ನೀವು ಮುಂದೆ ಹೋಗಿ ನಿಮ್ಮ ಬೆನ್ನೆಲುಬಾಗಿ ನಾವು ಇದೀವಿ ಎಂದು ಧೈರ್ಯವನ್ನು ತುಂಬುವ ವ್ಯಕ್ತಿ ನಮ್ಮ ಹುಸೇನ್ ಅಣ್ಣ ಆಗಿರುತ್ತಾರೆ. ಅವರಿಗೆ ಆ ದೇವರು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಇಂತ ಒಂದು ಹುಟ್ಟು ಹಬ್ಬಗಳು ನೂರಾರು ಮಾಡಿಕೊಳ್ಳಿ ಎಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಸುತ್ತಾ, ಒಂದು ಹುಟ್ಟು ಹಬ್ಬಕ್ಕೆ ಎಲ್ಲರೂ ಸಹ ಪೂರ್ವಭಾವಿಯಾಗಿ ಆಗಮಿಸಿದ್ದೀರಾ. ಎಲ್ರಿಗೂ ಸಹ ಧನ್ಯವಾದಗಳು ಹೇಳುತ್ತಾ ಈ ಒಂದು 2 ಮಾತು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ರಿಗೂ ಸಹ ಧನ್ಯವಾದಗಳು.